ಎಲ್ಲರಿಗೂ ನಮಸ್ಕಾರ. SS ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಮಹಿಮಾಪುರದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ ಹೋಗಿ. ನೆಲಮಂಗಲ ಟೋಲ್ ಗೇಟ್ ಇಂದ 12 ಕಿಲೋಮೀಟರ್ ಆಗುತ್ತೆ. ನೆಕ್ಸ್ಟ್ 12 ಕಿಲೋಮೀಟರ್ ಆದ ತಕ್ಷಣ ನೆಕ್ಸ್ಟ್ ನಾವು ಲೆಫ್ಟಲ್ಲಿ ಹೋಗ್ಬೇಕಾಗುತ್ತೆ. ನಾವು ನಮ್ಮ ಡೆಸ್ಟಿನೇಷನ್ ಪ್ಲೇಸ್ನ ರೀಚ್ ಆಗಿದ್ದೀವಿ. ನಾವು ಈಗ ಬೆಟ್ಟದ ಕೆಳಗಡೆ ನಿಂತಿದ್ದೀವಿ. ಮೇಲ್ಗಡೆ ಕಾಣ್ತಿದೆಯಲ್ಲ ಅದೇ ಶ್ರೀ ರಂಗನಾಥ ಸ್ವಾಮಿಯ ಬೆಟ್ಟ. ಮತ್ತು ನಮ್ಮ ಕೆಳಗಡೆ ಇದೆಯಲ್ಲ ಇಲ್ಲಿ ಹಿಂದೆಗಡೆ ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಇರುವಂಥ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಬಂದು 12 ಅಡಿ ಎತ್ತರ ಇದೆಯಂತೆ. ಈ ಬೆಟ್ಟಕ್ಕೆ 318 ಮೆಟ್ಟಿಲುಗಳಿವೆ. ಬನ್ನಿ ಬೆಟ್ಟ ಹತ್ತನ. ಬೀಗ ಹಾಕಿದ್ಯಾ? ಓಕೆ. ಬೆಟ್ಟನ ಹತ್ತಿದ್ವಿ, ಬಂದ್ವಿ ಮೇಲ್ಗಡೆ ದೇವಸ್ಥಾನದ ಹತ್ರ. ಆದರೆ ಇನ್ನೊಂದು ಬ್ಯಾಡ್ ಲಕ್ ಏನಂದರೆ ಇವತ್ತು ದೇವಸ್ಥಾನ ಓಪನ್ ಆಗಿಲ್ಲ, ಕ್ಲೋಸ್ ಆಗಿದೆ. ಮತ್ತು ಇನ್ನೊಂದು ಏನಂದರೆ ಹಳೆ ದೇವಸ್ಥಾನ ಏನಿತ್ತು ಆ ದೇವಸ್ಥಾನನ ಸಂಪೂರ್ಣ ಒಡೆದಾಕಿದ್ದಾರೆ. ಒಡೆದಾಕ್ಬಿಟ್ಟು ಹೊಸ ದೇವಸ್ಥಾನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಿದ್ದೀರಲ್ಲ. ಸೊ ಹೊಸ ದೇವಸ್ಥಾನ ಕಟ್ಟಿರೋದ್ರಿಂದ ದೇವಸ್ಥಾನನ ಲಾಕ್ ಮಾಡಿದ್ದಾರೆ. ಹಳೆ ದೇವಸ್ಥಾನ ಸಂಪೂರ್ಣವಾಗಿ ಒಡೆದಾಕಿದ್ದಾರೆ. ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬನ್ನಿ, ನೋಡೋಣ. ಇದು ದೇವಸ್ಥಾನದ ಮುಂಭಾಗ, ಅಂದರೆ ದರ್ಶನಕ್ಕೆಲ್ಲ ಹೋಗೋದಕ್ಕೆ ಇದೇ ದಾರಿ. ನೀವು ನೋಡ್ತಿದ್ದೀರಲ್ಲ, ಹಳೆ ದೇವಸ್ಥಾನ ಒಡೆದಾಕಿದ್ದಾರೆ, ಹೊಸದಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ. ದೇವಸ್ಥಾನ ಕ್ಲೋಸ್ ಆಗೋಗಿದೆ. ಹೊಸದಾಗಿ ಗಂಟೆ ಕೂಡ ನಿರ್ಮಿಸಿದ್ದಾರೆ. ಹೊಡೆಯೋಕ್ಕಾಗುತ್ತಾ? ಸಿಗುತ್ತಾ? ಗಂಟೆಯನ್ನು ಹೊಡೆದ್ವಿ. ನೋಡ್ತಿದ್ದೀರಲ್ಲ, ಇದೇ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಗರುಡ ದೇವರನ್ನು ಪೂಜೆ ಮಾಡುವಂತಹ, ಗರುಡ ದೇವನಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕರ್ನಾಟಕ ರಾಜ್ಯದ ಏಕೈಕ ಗರುಡ ದೇವಸ್ಥಾನ ಅಂತ ಕೂಡ ಇದನ್ನು ಹೇಳ್ತಾರೆ. ಬನ್ನಿ ನೋಡಿ. ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಶ್ರೀ ರಾಮಾನುಜಾಚಾರ್ಯರು. ಇವರು ವಿಷ್ಣು ದೇವರನ್ನು ಆರಾಧಕರಾಗಿದ್ರು ಅನ್ನೋ ಕಾರಣಕ್ಕೆ ಅನಿಸುತ್ತೆ. ಮೋಸ್ಟ್ಲಿ ಅವರ ವಿಗ್ರಹವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆ ಕಡೆ ಈ ಕಡೆ ದೇವಸ್ಥಾನದ ಮುಂಬಾಗಿಲಿನ ಆ ಕಡೆ ಗರುಡ ಸ್ವಾಮಿ ಇದೆ, ಈ ಕಡೆ ಮತ್ತೆ ಆಂಜನೇಯ ಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನ 380 ಅಡಿ ಎತ್ತರದಲ್ಲಿದೆ. ನೀವು ನೋಡ್ತಿದ್ದೀರಲ್ಲ, ನಾವು ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿದ್ದೀವಿ. ದೇವಸ್ಥಾನ ಏನು ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ದೇವಸ್ಥಾನ ಓಪನ್ ಆಗಿಲ್ಲ, ಕ್ಲೋಸ್ ಆಗಿದೆ. ನಾವು ಹೊರಗಡೆನೇ ನಿಂತ್ಕೊಂಡಿದ್ದೀವಿ. ಈ ದೇವಸ್ಥಾನದ ದಂತಕತೆ ಏನು ಅಂತಂದರೆ, ನಾನು ಓದಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ದಂತಕತೆಗಳಿವೆ. ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇವಾಗ. ಏನು ಅಂದರೆ, ಕಶ್ಯಪ ಮುನಿಗಳು ಮತ್ತು ಅವರ ಹೆಂಡತಿಯಾದಂಥ ಅದಿತಿ ಅವರಿಗೆ ಮಕ್ಕಳು ಇರೋದಿಲ್ಲ. ತುಂಬ ವರ್ಷಗಳ ಕಾಲ ಅವರಿಗೆ ಮಕ್ಕಳು ಇಲ್ಲದೆ ಇರೋದ್ರಿಂದ ಕಶ್ಯಪ ಮುನಿಗಳ ಹೆಂಡತಿಯಾದಂಥ ಅದಿತಿಯವರು ಸೂರ್ಯದೇವರನ್ನ ಕುರಿತು ತಪಸ್ಸು ಮಾಡ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿ ಸೂರ್ಯದೇವರು ಅವರಿಗೆ 2 ವರಗಳನ್ನು ಕೊಡ್ತಾನೆ. ಆ ವರಗಳು ಏನಪ್ಪ ಅಂತಂದರೆ, ಆ ವರಗಳನ್ನು ಮೊಟ್ಟೆ ರೂಪದಲ್ಲಿ ಕೊಡ್ತಾರೆ ಅವರು. ಅದನ್ನು ಏನು ವರಗಳನ್ನು ಕೊಡಬೇಕಾದ್ರೆ ಸೂರ್ಯದೇವರು ಏನಂತ ಹೇಳ್ತಾರೆ ಅಂದರೆ, ನೀನು ಯಾವುದೇ ಕಾರಣಕ್ಕೂ ಈ ಮೊಟ್ಟೆಗಳನ್ನು ಓಪನ್ ಮಾಡಬಾರ್ದು, ಅಂದರೆ ತೆಗೆದು ನೋಡಬಾರ್ದು. ತನ್ನಷ್ಟಕ್ಕೆ ತಾನೇ ಅವು ಹೊರಗಡೆ ಬರೋವರೆಗೂ ನೀನು ಯಾವುದೇ ಕಾರಣಕ್ಕೆ ತೆಗೆದು ನೋಡಬಾರ್ದು ಅಂತ ಹೇಳಿರ್ತಾರೆ. ಆದರೆ ಅದಿತಿಯವರು ಏನು ಮಾಡಿರ್ತಾರೆ ಅಂದರೆ, ತುಂಬ ವರ್ಷಗಳ ಕಾಲ ತಾಳ್ಮೆಯಿಂದ ಕಾಯ್ತಾರೆ. ಅವರು ಎಷ್ಟೇ ವರ್ಷಗಳ ತಾಳ್ಮೆಯಿಂದ ಕಾದರೂ ಕೂಡ ಮೊಟ್ಟೆಗಳಿಂದ ಮರಿಗಳು ಬರೋದೇ ಇಲ್ಲ. ಮೊಟ್ಟೆಗಳು
ಓಪನ್ ಆಗೋದೇ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ತಾಳ್ಮೆಯನ್ನು ಕಳ್ಕೊಂಡು ಅವರು ಒಂದು ಮೊಟ್ಟೆಯನ್ನು ಒಡಿತಾರೆ. ಆ ಮೊಟ್ಟೆಯನ್ನು ಒಡೆದಾಗ ಆ ಮೊಟ್ಟೆಯಿಂದ ಕೈಗಳು ಮತ್ತು ಕಾಲುಗಳು ಇಲ್ಲದೇ ಇರುವಂತಹ ಒಂದು ಮಗು ಜನನವಾಗುತ್ತೆ. ಆ ಮಗು ಜನನವಾಗಿ ಅದಿತಿಯವರು ಗುಲಾಮಗಿರಿಯಲ್ಲಿರ್ತಾರೆ. ಕಶ್ಯಪ ಮುನಿಗಳ ಹೆಂಡತಿಯಾದಂತಹ ಅದಿತಿಯವರು ಗುಲಾಮಗಿರಿಯಲ್ಲಿರ್ತಾರೆ. ಆ ಮೊಟ್ಟೆಯಿಂದ ಹೊರಬಂದಂತಹ ಕೈಯು ಮತ್ತು ಕಾಲು ಎರಡು ಇಲ್ಲದೇ ಇರೋಂಥ ಮಗು ಅವರನ್ನು ಗುಲಾಮಗಿರಿಯಿಂದ ಪಾರು ಮಾಡಿಬಿಟ್ಟು ಅಲ್ಲಿಂದ ಮಾಯ ಹೋಗ್ತಾರೆ. ಆ ಮಗು ಮಾಯ ಆದಾಗ ಅದರಿಂದ ಬೇಜಾರಾದಂಥ ಅದಿತಿಯವರು ಮತ್ತೆ ಸೂರ್ಯದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ಆವಾಗ ಅವರ ಕಠಿಣ ತಪಸ್ಸಿಗೆ ಮೆಚ್ಚಿ ಮತ್ತೆ ಸೂರ್ಯದೇವರು ಪ್ರತ್ಯಕ್ಷ ಆಗಿ ಮತ್ತೆ ಹೇಳ್ತಾರೆ, ಇನ್ನೊಂದು ಮೊಟ್ಟೆ ಕೂಡ ಇದೆಯಲ್ಲ ನಿನ್ನ ಹತ್ರ, ಅದನ್ನು ಇನ್ನೂ ಸ್ವಲ್ಪ ದಿವಸಗಳ ಕಾಲ ಅದು ಅದೇ ತನ್ನಷ್ಟಕ್ಕೆ ತಾನೇ ಓಪನ್ ಆಗೋವರೆಗೂ ನೀನು ಅದನ್ನು ತೆಗೆದು ನೋಡಿದೆ, ತಾಳ್ಮೆಯಿಂದ ಕಾದರೆ ನಿನಗೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಏನು ಮಾಡ್ತಾರೆ, ಅದಿತಿಯವರು ತಾಳ್ಮೆಯಿಂದ ಕಾಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ವರ್ಷಗಳ ಕಾಲ ಕಾದ್ಮೇಲೆ ಆ ಮೊಟ್ಟೆಯಿಂದ ಗರುಡ ಸ್ವಾಮಿಯವರ ಜನನ ಆಗುತ್ತೆ. ಗರುಡ ಸ್ವಾಮಿಯವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಅವರು ಅದಿತಿಯವರಿಗೆ ಕೇಳ್ತಾರೆ, ನನಗೆ ಆಹಾರ ಬೇಕು, ನನಗೆ ಹಸುವಾಗ್ತಿದೆ, ನನಗೆ ಆಹಾರ ಬೇಕು ಅಂತ ಕೇಳ್ತಾರೆ. ಅವಾಗ ಅದಿತಿಯವ್ರು ಏನು ಮಾಡ್ತಾರೆ, ನೀನು ಇದನ್ನು ನಿಮ್ಮ ತಂದೆ ಹತ್ರ ಹೋಗ್ಬಿಟ್ಟು ಕೇಳಿ, ಅಂದರೆ ಕಶ್ಯಪ ಮುನಿಗಳು ತಪಸ್ಸು ಮಾಡ್ತಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಕೇಳು ಅಂತ ಹೇಳ್ಬಿಟ್ಟು ಗರುಡನಿಗೆ ಹೇಳ್ತಾರೆ. ಗರುಡ ದೇವರು ಏನು ಮಾಡ್ತಾರೆ, ಕಶ್ಯಪ ಮುನಿಗಳು ತುಂಬ ಗಾಢವಾದ ತಪಸ್ಸಿನಲ್ಲಿ ಮಗ್ನರಾಗಿರ್ತಾರೆ. ಅವ್ರನ್ನ ಹೋಗ್ಬಿಟ್ಟು ನನಗೆ ಆಹಾರ ಬೇಕು, ನನಗೆ ಆಹಾರ ಕೊಡಿ ಅಂತ ಕೇಳ್ತಾರೆ. ತಪಸ್ಸಿನಲ್ಲಿದ್ದಂತಹ ಕಶ್ಯಪ ಮುನಿಗಳನ್ನ ಇವರು ಹೋಗ್ಬಿಟ್ಟು ಅವರ ತಪಸ್ಸಿಗೆ ಭಗ್ನ ಮಾಡಿದ್ದಕ್ಕೆ ಕಶ್ಯಪ ಮುನಿಗಳೇನು ಹೇಳ್ತಾರೆ, ನೀನು ಮಹಿಮಾಪುರಕ್ಕೆ ಹೋಗು, ಮಹಿಮಾಪುರಕ್ಕೆ ಹೋಗಿ ಆ ಬೆಟ್ಟದಲ್ಲಿರುವ ರಾಕ್ಷಸಿಯ ಶವವನ್ನು ತಿನ್ನು, ನೀನು ಮಾಂಸಾಹಾರಿಯಾಗು ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ ಗರುಡ ಮುನಿಗಳು ಬೆಟ್ಟಕ್ಕೆ ಬರ್ತಾರೆ. ಮಹಿಮಾಪುರ ಬೆಟ್ಟಕ್ಕೆ ಬಂದು ಆ ಬೆಟ್ಟದಲ್ಲಿರುವಂತಹ ರಾಕ್ಷಸಿ ಅಥವಾ ರಾಕ್ಷಸನ ಶವವನ್ನು ತಿಂತಾರೆ. ತಿಂದಾದಮೇಲೆ ಅವರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಏನಪ್ಪ ಅಂದರೆ ಗಾಢವಾದಂತಹ ತುಂಬ ವರ್ಷಗಳ ಕಾಲ ತಪಸ್ಸು ಮಾಡ್ತಿದ್ದಂಥ ಕಶ್ಯಪ ಮುನಿಗಳ ತಪಸ್ಸನ್ನು ಭಗ್ನ ಮಾಡಿರೋದ್ರಿಂದ ಅದೊಂದು ತಪ್ಪಿನ ಅರಿವಾಗುತ್ತೆ. ಮತ್ತು ಅವರು ರಾಕ್ಷಸಿ ಅಥವಾ ರಾಕ್ಷಸನ ಶವವನ್ನು ತಿಂದಿದ್ದ ತಪ್ಪಿನ ಅರಿವಾಗುತ್ತೆ. ಅವಾಗ ಏನು ಮಾಡ್ತಾರೆ ಗರುಡ ಅವರು ಅಂದರೆ ತನ್ನ ತಪ್ಪಿನ ಅರಿವಾಗಿ ಅವರು ಮತ್ತೆ ಮಹಿಮಾಪುರ ಅಂದರೆ ಈ ಬೆಟ್ಟದಲ್ಲಿ ಶ್ರೀ ವಿಷ್ಣುವನ್ನು ಕುರಿತು ತಪಸ್ಸು ಮಾಡ್ತಾರೆ. ಶ್ರೀ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದಾಗ ಶ್ರೀ ವಿಷ್ಣುವನ್ನು ಕುರಿತು ಎಲಚಿ ಮರ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ಹಿಂದೆಗಡೆ, ಈ ಎಲಚಿ ಮರದ ಕೆಳಗಡೆ ಕುಳಿತು ಶ್ರೀ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದಾಗ ಶ್ರೀ ವಿಷ್ಣು ಅವರು ಅವರ ತಪಸ್ಸಿಗೆ ಮೆಚ್ಚಿ ಗರುಡ ದೇವರಿಗೆ ದರ್ಶನವನ್ನು ಕೊಡ್ತಾರೆ. ದರ್ಶನವನ್ನು ಯಾವ ಥರ ಕೊಡ್ತಾರೆ ಅಂದರೆ ಒಂದು ಬೆಲ್ಲದ ಆಕಾರವಾಗಿರುವಂತಹ ನಿರಾಕಾರವಾದಂಥ ಕಲ್ಲಿನ ಮೇಲೆ ಗರುಡ ಅವರಿಗೆ ದರ್ಶನವನ್ನು ಕೊಡ್ತಾರೆ. ಯಾವುದೇ ರೀತಿಯ ಆಕಾರ ಇರೋದಿಲ್ಲ. ವಿಷ್ಣುವಿನ ರಂಗನಾಥ ಸ್ವಾಮಿಯ ವಿಗ್ರಹಕ್ಕೆ ಯಾವುದೇ ತರಹದಂತಹ ಆಕಾರ ಇಲ್ಲದೇ ಇರೋ ನಿರಾಕಾರಿಯಾಗಿ ಒಂದು ಕಲ್ಲಿನ ಮೇಲೆ ಬೆಲ್ಲದಂತೆ ನುಣುಪಾಗಿರೋ ಗುಂಡಾಕಾರದ ಕಲ್ಲಿನ ಮೇಲೆ ಗರುಡ ಅವರಿಗೆ ಶ್ರೀ ವಿಷ್ಣು ಅವರು ದರ್ಶನವನ್ನು ಕೊಡ್ತಾರೆ. ಇವಾಗ ಇರುವಂಥ ವಿಗ್ರಹಕ್ಕೆ ನಿರಾಕಾರಿಯಾದಂಥ ಕಲ್ಲಿನ ವಿಗ್ರಹಕ್ಕೆ ರೂಪವನ್ನು ಕೊಟ್ಟಿದ್ದಾರೆ. ಅದು ಯಾವ ಥರ ಇದೆ ಏನು ಅಂತ ನಾನು ತೋರಿಸ್ಬೇಕಾಗಿತ್ತು. ಏನಂದರೆ ಇವಾಗ ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ತೋರ್ಸೋಕ್ಕೆ ಆಗೋದಿಲ್ಲ. ಮತ್ತು ಹಳೆ ದೇವಸ್ಥಾನ ಏನು ಇಲ್ಲಿದ್ದು ಒಡೆದಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಆ ಕೆಲವೊಂದು ಕಂಬಗಳು ಅಲ್ಲಿ ಹಾಕಿದ್ದಾರೆ. ಅದರಲ್ಲಿ ಯಾವ್ಯಾವ ಥರ ಕೆತ್ತನೆ ಇದೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಾನು ಹೇಳಿದೆ ಅಲ್ವ ನಿಮಗೆ, ಹಳೆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಒಡೆದಾಕ್ಬಿಟ್ಟು ಆ ಜಾಗದಲ್ಲಿ ಹೊಸ ದೇವಸ್ಥಾನನ ಕಟ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದಲ್ಲಿ ಇದ್ದಂತಹ ಕಲ್ಲಿನ ಕಂಬಗಳು, ಇಲ್ಲಿ ಇದ್ದಂಥ ಹಳೆ ದೇವಸ್ಥಾನ ಸಂಪೂರ್ಣವಾಗಿ ಕಲ್ಲಿನಿಂದ ಮತ್ತು ಗಾರೆಯಿಂದ ನಿರ್ಮಿಸಿದ್ರು ಆಯಿತಾ. ನೀವು ನೋಡ್ತಿದ್ದೀರಾ ವಿಡಿಯೋದಲ್ಲಿ ಕಾಣ್ತಾ ಇದೆಯಾ, ಕೆಲವೊಂದು ಕಂಬಗಳು ಇಲ್ಲಿದ್ದಾವೆ. ಅದನ್ನೇ ನಾನು ನಿಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಂಬದಲ್ಲಿ ವಿಷ್ಣುವಿನ ಬೇರೆ ಬೇರೆ ಅವತಾರಗಳನ್ನು ಕೆತ್ತಿದ್ದಾರೆ. ಮೊದಲನೇದು ಮಧ್ಯಭಾಗದಲ್ಲಿ ನಿಮಗೆ ಆಂಜನೇಯ ಸ್ವಾಮಿದು ಬಾಲ ಇರೋದ್ರಿಂದ ಅದು ಆಂಜನೇಯ ಸ್ವಾಮಿ ವಿಗ್ರಹ ಆಗಿದೆ. ಮತ್ತು ಮೇಲ್ಗಡೆ ಇರೋದು ಬಾಲಕೃಷ್ಣ, ಶ್ರೀ ಕೃಷ್ಣ ಅವರು ಚಿಕ್ಕವರಿದ್ದಾಗ ಬಾಲಾವಸ್ಥೆಯಲ್ಲಿ ಇದ್ದಂತಹ ವಿಗ್ರಹ ಅದು. ಮತ್ತು ಇನ್ನೊಂದು ನರಸಿಂಹ ಸ್ವಾಮಿಯ ವಿಗ್ರಹ, ಅದು ನರಸಿಂಹ ಸ್ವಾಮಿಯ ಕೆತ್ತನೆಯನ್ನು ಕೂಡ ಕೆತ್ತಿದ್ದಾರೆ. ಇಲ್ಲಿ ಸಿಮೆಂಟು ಬಿಳಿಯ ಪೇಂಟ್ ಹೊಡೆದಿರೋದ್ರಿಂದ, ವೈಟ್ ಸಿಮೆಂಟ್ ಗಾರೆ ಯೂಸ್ ಮಾಡಿ ಪೇಂಟ್ ಮಾಡಿರೋದ್ರಿಂದ
ಅದು ಕೆತ್ತಿರುವಂತಹ ಕೆತ್ತನೆಯಲ್ಲಿ ನಿಮಗೆ ನೀಟಾಗಿ ನೋಡೋಕ್ಕಾಗ್ತಾ ಇಲ್ಲ, ಅಂದರೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಅದರಲ್ಲಿ ಮುಖಗಳು ಸ್ವಲ್ಪ ಮಾಸಿ ಹೋಗಿದ್ದಾವೆ ಕೆತ್ತನೆಗಳೆಲ್ಲ. ಮತ್ತು ಈ ಕಂಬದಲ್ಲಿ ಕಮಲದ ಕೆತ್ತನೆ ಇದು ನೋಡಿ, ಲಕ್ಷ್ಮೀ ಶ್ರೀ ವಿಷ್ಣುವಿನ ಹೃದಯ ನಿವಾಸಿನಿಯಾದ ಲಕ್ಷ್ಮಿ ಕುತ್ಕೊಳ್ಳೋಂಥ ಶ್ರೀ ಕಮಲ ಇದು ನೋಡಿ. ಇಲ್ಲಿ ಇದೆಲ್ಲ ದಳಗಳು ಇಲ್ಲಿ ಕಾಣ್ತಿದೆಯಲ್ಲ, ಇದು ಮಧ್ಯೆ ಬರುತ್ತಲ್ಲ ಅದು. ಆ ಕಂಬದಲ್ಲೂ ಕೂಡ ಅದೇ ಥರ ಇದೆ, ನೀವು ನೋಡ್ತಿದ್ದಾರಲ್ಲ. ಸೊ ಸಂಪೂರ್ಣವಾಗಿ ಕೆಡವಾಗ್ಬಿಟ್ಟಿದ್ದಾರೆ ಹಳೆ ದೇವಸ್ಥಾನನ. ಸುಮಾರು ಕಂಬಗಳಿದ್ದಾವೆ, ಆ ಕಡೆ ಎಲ್ಲ ಇದ್ದಾವೆ. ನಮಗೆ ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ, ಆಗ್ತಾಯಿಲ್ಲ. ಹತ್ತಿ ನೋಡಿ ಅಲ್ಲೆಲ್ಲ ಕಾಣ್ತಾ ಇದ್ದಾವೆ. ಅದರೆಲ್ಲ ಆ ಕಲ್ಲಲ್ಲಿ ಎಲ್ಲ ಕೂಡ ವಿಷ್ಣುವಿನ ಬೇರೆ ಬೇರೆ ಅವತಾರಗಳನ್ನು ಕೆತ್ತಿದ್ರು. ಇಲ್ಲಿ ನಿಮ್ಗೆ ಸ್ವಲ್ಪ ದಿವಸ ಮುಂಚೆ ಬೇಗ ಬಂದಿದ್ದರೆ ನಮಗೆ ನೀಟಾಗಿ ನೋಡೋದಕ್ಕೆ ಸಿಗೋದು ಅನಿಸುತ್ತೆ. ಲೇಟ್ ಆಯಿತು ನಾವು ಬಂದಿದ್ದು, ಹಾಗಾಗಿ ನಮಗೆ ಇಲ್ಲಿ ಹೊಸ ದೇವಸ್ಥಾನ ಕಟ್ತಿದ್ದಾರೆ. ಹೊಸ್ದಾಗಿ ನೋಡಬೇಕಾಗುತ್ತೆ ಹೊಸ ದೇವಸ್ಥಾನ. ಹಳೆ ದೇವಸ್ಥಾನದ ಯಾವುದೇ ತರಹ ಕಂಬಗಳು ಯಾವುದೇ ತರಹ ಇದನ್ನು ಉಳಿಸಿಲ್ಲ, ಸಂಪೂರ್ಣವಾಗಿ ಕೆಡವಿ ಹಾಕಿದ್ದಾರೆ. ನಾನು ತಿಳ್ಕೊಂಡಿದ್ದ ಪ್ರಕಾರ ಇನ್ನೊಂದು ಏನು ಅಂದರೆ, ಈ ದೇವಸ್ಥಾನ ಬಂದು ವಿಜಯನಗರ ಶೈಲಿಯಲ್ಲಿದೆ ಅಂತ ಹೇಳ್ತಾರೆ. ವಿಜಯನಗರ ಶೈಲಿಯಲ್ಲಿ ಕೆತ್ತಿದಾರಲ್ಲ, ಅದೇ ಥರ ಶೈಲಿಯನ್ನು ಉಪಯೋಗ ಮಾಡಿ ಅದೇ ಥರ ಶೈಲಿಯಲ್ಲಿ ಈ ದೇವಸ್ಥಾನ ಕೂಡ ಕೆತ್ತನೆ ಆಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಕೆಲವೊಂದು ಮೂಲಗಳು ಏನು ಹೇಳುತ್ತೆ ಅಂದರೆ, ಇಲ್ಲಿರುವಂತಹ ವಿಗ್ರಹ ಏನಿದೆ, ಶ್ರೀ ರಂಗನಾಥ ಸ್ವಾಮಿಯ ವಿಗ್ರಹ ಏನಿದೆ, ಅದನ್ನು ಶ್ರೀ ಗರುಡ ಅವರೇ ನಿರ್ಮಿಸಿದ್ರು. ಅಂದರೆ ಚಿಕ್ಕ ದೇವಸ್ಥಾನ ಗರ್ಭಗುಡಿ ಏನಿರುತ್ತೆ ಮತ್ತು ಸ್ವಾಮಿಯ ವಿಗ್ರಹ ಏನಿರುತ್ತೆ ಅದನ್ನು ಗರುಡ ಅವರೇ ನಿರ್ಮಿಸಿದ್ರು ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಆ ನಿರ್ಮಿಸಿರುವಂಥ ಕಲ್ಲಿಗೆ, ಗರುಡ ಅವರು ನಿರ್ಮಿಸಿರುವಂಥ ಕಲ್ಲಿಗೆ ರೂಪವನ್ನು ಕೊಟ್ಟಿದ್ದಾರೆ. ಇವಾಗ ಶ್ರೀ ವಿಷ್ಣುವನ್ನ ರೂಪವನ್ನು ಕೊಟ್ಟಿದ್ದಾರೆ. ಶ್ರೀ ರಂಗನಾಥ ಸ್ವಾಮಿಯ ಮುಖವನ್ನು ಕೆತ್ತಿದ್ದಾರೆ. ಅದನ್ನು ನೋಡ್ಬೋದಿತ್ತು. ದೇವಸ್ಥಾನ ಹೊಡೆದಾಕಿದ್ದಾರಲ್ಲ, ಹಾಗಾಗಿ ನಮಗೆ ಒಳಗಡೆ ಹೋಗಿ ಅದನ್ನು ತೋರಿಸೋದಕ್ಕೆ ಆಗಲಿಲ್ಲ. ನೋಡಿ, ಯಾರು ಬರೋರಿದ್ದರೆ ಬನ್ನಿ ನೋಡಿ. ಈಗ ಹೊಸ್ದಾಗಿ ಕಟ್ತಿರೋದ್ರಿಂದ ಹೊಸ ದೇವಸ್ಥಾನ ಕೂಡ ನೋಡ್ಬೋದು. ನಿಮಗೆ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದೆ ನೋಡಿ, ಅದೇ ಶಿವಗಂಗೆ ಬೆಟ್ಟ. ನೀವು ಯಾರಾದರೂ ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದವರು ಶಿವಗಂಗೆ ಬೆಟ್ಟದಿಂದ ಬರೀ 12 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದವರು ಈ ದೇವಸ್ಥಾನಕ್ಕೆ ಬಂದು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಅಥವಾ ಈ ದೇವಸ್ಥಾನಕ್ಕೆ ಬಂದಿದ್ದವರು ಬೆಳಗ್ಗೆ ಬೇಗನೆ ಬಂದರೆ ನೀವು ಆ ಶಿವಗಂಗೆ ಬೆಟ್ಟಕ್ಕೆ ಕೂಡ ಹೋಗ್ಬಿಟ್ಟು ಬರ್ಬೋದು. ಮತ್ತು ಬೆಳಗ್ಗೆ 8 ಗಂಟೆಯಿಂದ 6 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ನಾವು ಗೂಗಲಲ್ಲಿ ನೋಡಿದ್ವಿ, ಹೇಳಿದ್ರು. ಆದರೆ ಏನು ಅಂದರೆ, ಮೋಸ್ಟ್ಲಿ ನನ್ನ ಅನಿಸಿಕೆ ಪ್ರಕಾರ ನಿರ್ಮಾಣ ಆಗ್ತಿರೋದ್ರಿಂದ ಹೊಸ ದೇವಸ್ಥಾನ ನಿರ್ಮಾಣ ಆಗ್ತಾ ಇರೋದ್ರಿಂದ ದೇವಸ್ಥಾನನ ಲಾಕ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಾದರೂ ಬರೋರಿದ್ರೆ ಒಂದು ತಿಂಗಳು ಬಿಟ್ಟು ಬಂದರೆ ಮೋಸ್ಟ್ಲಿ ದೇವಸ್ಥಾನ ಓಪನ್ ಆಗಿ ರಿನೋವೇಷನ್ ಆಗ್ಬೋದು. ಹೊಸ ದೇವಸ್ಥಾನ ಆವಾಗ ಓಪನ್ ಆಗಿರುತ್ತೆ. ಮತ್ತು ನೀವು ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಫುಲ್ಲು ಬೆಟ್ಟಗಳು ಕಾಣ್ತಾ ಇದೆ ಸುತ್ತ, ಅದು ಶಿವಗಂಗೆ ಬೆಟ್ಟ ಹೇಳಿದ್ನಲ್ಲ. ಇನ್ನೊಂದೇನೆಂದರೆ, ನವಿಲುಗಳಿದೆ, ಸೌಂಡ್ ಕೇಳಿಸ್ತಾ ಇರ್ಬೋದು, ನೀವು ಕೇಳಿಸ್ಕೊಂಡ್ರೆ ನವಿಲುಗಳು ಸಹ ಇದೆ ಇಲ್ಲಿ. ಮತ್ತು ಗಿಳಿಗಳ್ನು ಕೂಡ ನೋಡಿದ್ವಿ. ಇಲ್ಲಿ ಸ್ವಲ್ಪ ಬೆಟ್ಟ ಇರೋದ್ರಿಂದ ಬರ್ಡ್ ಸೈಟ್ ಆಗುತ್ತೆ ನಿಮಗೆ. ಯಾವುದು ಪ್ರಾಣಿಗಳು ಯಾವುದು ಕಾಣಿಸ್ಲಿಲ್ಲ, ಗಿಳಿಗಳು ಕಾಣಿಸೋದು, ಪಕ್ಷಿ ಮತ್ತು ಇನ್ನೊಂದು ನವಿಲು, ನಮ್ಮ ರಾಷ್ಟ್ರ ಪಕ್ಷಿ ನವಿಲು ನೋಡೋಕ್ಕಾಗಲಿಲ್ಲ, ಆದರೆ ವಾಯ್ಸ್ ಕೇಳಿಸ್ತು. ಅಗ್ರಿಕಲ್ಚರ್ ಲ್ಯಾಂಡು, ವ್ಯವಸಾಯ ಭೂಮಿಗಳು, ಮತ್ತು ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಕಾಣ್ತಾ ಇದೆ ಅಲ್ಲಿ. ಇದು ಬಂದು ಈ ದೇವಸ್ಥಾನದ ಇತಿಹಾಸ. ನನಗೆ ಗೊತ್ತಿರೋವಷ್ಟು ಇದರಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದಕ್ಕಿಂತ ಮುಂಚೆ ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಿದ್ದವರು ನನಗೆ ದೇವಸ್ಥಾನದ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ತಿಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ದೇವಸ್ಥಾನದಲ್ಲಿ ಮಾಘ ಮಾಸ ಶ್ರಾವಣದಂದು 15 ದಿವಸಗಳ ಕಾಲ ಜಾತ್ರೆ ನಡೆಯುತ್ತಂತೆ. ಆ ಸಮಯದಲ್ಲಿ ಕೂಡ ನೀವು ಬಂದು ದೇವಸ್ಥಾನವನ್ನು ವೀಕ್ಷಣೆ ಮಾಡ್ಬೋದು. ದೇವಸ್ಥಾನದ ಬುಡಭಾಗದಲ್ಲಿ, ಅಂದರೆ ದೇವಸ್ಥಾನದ ಕೆಳಭಾಗದಲ್ಲಿ ಬಲಗಡೆ ಬಂದರೆ, ಸ್ವಲ್ಪ ದೂರ ನಡ್ಕೊಂಬಂದರೆ ನಿಮಗೆ ಒಂದು ಮಂಟಪ ಮತ್ತು ದೇವಸ್ಥಾನದ ರಥವನ್ನು ನಿಲ್ಲಿಸಿರೋದು ಕಾಣುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ಕಲ್ಯಾಣಿ ಒಂದು. ಇಲ್ಲಿ ಗಿಡಗಳೆಲ್ಲ, ಮತ್ತು ನೀವು ಈಗ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ಇದು ಒಂದು ಮಂಟಪ ಥರ ಮಾಡಿದ್ದಾರೆ. ಸಾಲಕ್ಕೆ ಉದ್ದಕ್ಕೆ ಮಾಡಿದ್ದಾರೆ ಮಂಟಪ. ಯಾರಾದರೂ ಹಂಪಿಗೆ ಹೋಗಿದ್ದವರಿದ್ದರೆ ನಿಮಗೆ ಗೊತ್ತಾಗುತ್ತೆ. ಹಂಪಿನಲ್ಲಿ ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ರಸ್ತೆ ಬದಿಯಲ್ಲಿ ಈ ಥರ ಮಂಟಪಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೋಗಿದ್ದವರಿದ್ದರೆ ಗೊತ್ತಾಗುತ್ತೆ ನೋಡಿ, ಈ ಥರ ಮಂಟಪಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಏನಕ್ಕೆ ಅಂದರೆ ವ್ಯಾಪಾರಕ್ಕಾಗಿ ರಸ್ತೆ ಬದಿ ಆ ಕಡೆ ಈ ಕಡೆ ವ್ಯಾಪಾರ ಮಾಡ್ತಿರೋದ್ರಿಂದ ಅಲ್ಲಿ ಮಂಟಪಗಳನ್ನು ನಿರ್ಮಾಣ ಮಾಡಿದರು.
ಇದು ವಿಜಯನಗರ ಶೈಲಿ, ವಿಜಯನಗರ ಕಾಲದಲ್ಲಿ ಕಟ್ಟಡ ದೇವಸ್ಥಾನ ನಿರ್ಮಾಣ ಆಗಿರ್ಬೋದು. ಒಟ್ಟು 13 ಕಲ್ಲಿನ ಕಂಬಗಳಿವೆ. ನೋಡ್ತಿದ್ದೀರಲ್ಲ, 13 ಕಲ್ಲಿನ ಕಂಬಗಳಿವೆ. ಈ ಥರ ಉದ್ದವಾಗಿ ಮಂಟಪಗಳನ್ನ ನಾನು ಹಂಪಿನಲ್ಲಿ ನೋಡಿದ್ದೆ. ಹಾಗಾಗಿ ಅವರ ಕಾಲದಲ್ಲಿ ನಿರ್ಮಾಣ, ಅವರ ಸಮಯದಲ್ಲಿ ನಿರ್ಮಾಣ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ನಿಮಗೆ ಇಲ್ಲಿ ಕಾಣ್ತಿದೆಯಲ್ಲ, ಇದು ಬಂದು ಶ್ರೀ ರಂಗನಾಥ ಸ್ವಾಮಿಯ ರಥ. ನಿಮ್ಗೆ ಹೇಳ್ದೆ ಅಲ್ವಾ, ಶ್ರಾವಣದ ಮಾಘ ಮಾಸದಲ್ಲಿ ಇಲ್ಲಿ 15 ದಿನಗಳ ಕಾಲ ಜಾತ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ರಥಯಾತ್ರೆ ಮಾಡ್ತಾರೆ. ಇದೇ ಮಂಟಪ, ಒಂದು ಚಿಕ್ಕ ಮಂಟಪ. ಈ ಮಂಟಪದಲ್ಲೂ ಕೂಡ ಕಲ್ಲು ಮತ್ತು ಗಾರೆಯನ್ನು ಉಪಯೋಗಿಸಿ ಕಟ್ಟಿದ್ದಾರೆ. ಇದು ಕೂಡ ಶಿಥಿಲಾವಸ್ಥೆಯಲ್ಲೇ ಇದೆ. ಮೇಲ್ಗಡೆ ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿದೆ. ಮತ್ತು ಒಳಗಡೆ ಯಾವುದೇ ದೇವಸ್ಥಾನ, ದೇವರ ವಿಗ್ರಹ ಕೂಡ ಏನೂ ಇಲ್ಲ. ಸುಮ್ಮನೆ ಒಂದಷ್ಟು ಫೋಟೋಸ್ ತಂದಿಟ್ಟಿದ್ದಾರೆ. ಒಂದು ನಂದಿ ವಿಗ್ರಹ ಇದೆ, ಅದು ಯಾವಾಗ ಕೆತ್ತನೆ ಮಾಡಿದ್ದು ಏನೂ ಗೊತ್ತಿಲ್ಲ. ನೀವು ನೋಡ್ತಿದ್ದೀರಲ್ಲ, ನಂದಿ ವಿಗ್ರಹ ಇದೆ. ನಂದಿ ಬೆಟ್ಟಕ್ಕೆ ಹೋಗೋದಕ್ಕೆ ಬರೀ ಮೆಟ್ಟಿಲುಗಳು ಮಾತ್ರ ಇಲ್ಲ, ರಸ್ತೆ ನಿರ್ಮಾಣ ಕೂಡ ಪ್ರಗತಿಯಲ್ಲಿದೆ. ಇವಾಗ ಮಾಡ್ತಾಯಿದ್ದಾರೆ, ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ದೇವಸ್ಥಾನದ ಕೆಳಗಡೆ ಸಮುದಾಯ ಭವನ ಮತ್ತು ಸಮುದಾಯ ಶೌಚಾಲಯಗಳು ಕೂಡ ಇದೆ. ಮತ್ತು ಬೆಟ್ಟಕ್ಕೆ ಹೋಗೋದಕ್ಕೆ ರಸ್ತೆ ಕೂಡ ನಿರ್ಮಾಣ ಮಾಡ್ತಾಯಿದ್ದಾರೆ. ಬೆಂಗಳೂರಿಂದ 35 ಕಿಲೋಮೀಟ್ರ್ ಅಷ್ಟೇ ಆಗಿರೋದ್ರಿಂದ ಬೆಂಗಳೂರು ನಿಯರ್ ಇರೋರು ಬಂದು ಒಂದು ದಿನ ಬಂದು ಈ ದೇವಸ್ಥಾನನ ವಿಸಿಟ್ ಮಾಡಬಹುದು. ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.